ಸರ್ ನಮಸ್ತೆ. ಇವತ್ತು ಕೈಮಗ್ಗದ ಸೀರೆಗಳ್ದು ವಿಡಿಯೋ ನೋಡಿಸ್ತೀನಿ ಅಂದ್ರಲ್ಲ, ಯಾವ ತರ ಇರುತ್ತೆ ಅಂತ ನೋಡಿಸ್ತೀರಾ? ನಮಸ್ತೆ ಮೇಡಮ್. ಎಲ್ರಿಗೂ ನಮಸ್ಕಾರ. ದಿವಾಕರ್ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು. ಆ, ಇವತ್ತು ನಾನು ಒಂದು ಕೈಮಗ್ಗದ ಸೀರೆಯನ್ನು, ವಿಶೇಷವಾಗಿರುತ್ತೆ. ಕೈಮಗ್ಗದ ಸೀರೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆ, ವಿಶೇಷವಾಗಿರುತ್ತೆ. ಸೊ ಇವತ್ತು ಒಂದು ಕೈಮಗ್ಗದ ಸೀರೆಗಳನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ನೋಡಿ, ಇದು ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆಗಳು. ಜರಿಯನ್ನು ನೀವು ಗಮನಿಸ್ಬೋದು, ತುಂಬಾ ವಿಶೇಷವಾಗಿ ರೂಪುಗೊಂಡಿರುತ್ತೆ. ಇಷ್ಟು ಸುಂದರವಾಗಿ ಒಂದು ರೂಪುಗೊಳ್ಬೇಕು ಅಂದರೆ ಈ ಸೀರೆ ತುಂಬಾ ಕೆಲಸ ಇರುತ್ತೆ. ಸಾಮಾನ್ಯವಾಗಿ ಆ, ಒಂದು ಮಗ್ಗದ ಗುಂಡಿಯಲ್ಲಿ ಕೂತ್ಕೊಂಡು ಒಬ್ಬ ನೇಕಾರ ಕೆಲಸ ಮಾಡಬೇಕು ಅಂದರೆ ದಿನಕ್ಕೆ 8ರಿಂದ 10 ಅವರು ಕಂಟಿನ್ಯೂ ದಿನ ಕೆಲಸ ಮಾಡ್ತಾನೆ. ಈ ರೀತಿ ಸತತವಾಗಿ 5 ದಿನ ಕೆಲಸ ಮಾಡಬೇಕಾಗತ್ತೆ ಈ ಸೀರೆ ಬರಬೇಕಂದ್ರೆ. 5 ದಿನ ಕೆಲಸ ಮಾಡಬೇಕಂದ್ರೆ ದಿನಕ್ಕೆ 8-10 ಅವರ್ ನೇಯ್ದಾಗ ಕಂಟಿನ್ಯೂ 48ರಿಂದ 58 ಗಂಟೆಗಳ ಕಾಲ ಸತತವಾಗಿ ಒಬ್ಬ ನೇಕಾರ ಕೆಲಸ ಮಾಡಿದಾಗ ಈ ಸುಂದರವಾದಂಥ ಸೀರೆ ಹೊರಗಡೆ ಬರುತ್ತೆ. ಹೌದು ಸರ್. ನೋಡಿ, ನೀವು ಗಮನಿಸ್ಬೋದು ಈ ಜರಿ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ನೀವು ಈ ಜರಿ ಬಣ್ಣವನ್ನು ಗಮನಿಸಿ ಸಾಕು. ಈ ಜರಿನೇ ತುಂಬ ಕಾಸ್ಟ್ಲಿ ಅಂತ ಜರಿ. ಇದಕ್ಕೆ ಉಪಯೋಗಿಸತಕ್ಕಂಥ ರೇಷ್ಮೆ ಕೂಡ ನಿಮಗೆ ತುಂಬಾ ಬೆಲೆ ಬಾಳುವಂಥ ರೇಷ್ಮೆ ಇದೆಲ್ಲ. ನೀವು ಇದರಲ್ಲಿ ಜರಿಯನ್ನು ಗಮನಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಒಂದು ಲೀಫ್ ಡಿಸೈನ್ನ ಕೊಟ್ಟಿದ್ದೀನಿ. ನೋಡಿ, ಜರಿನ ಹತ್ರದಿಂದ ನೋಡಿಸುವಂಥ ಪ್ರಯತ್ನ ಪಡ್ತೀನಿ. ನೀವು ಡಿಸೈನ್ಸ್ಗಳನ್ನ ಕೂಡ ನೀವು ಗಮನಿಸ್ಬೋದು, ಎಷ್ಟು ಸುಂದರವಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ನೋಡ್ಬೋದು, ಪರ್ಪಲ್ ಕಲರ್ ಬರುತ್ತಿದ್ದು. ಪಲ್ಲು ಭಾಗ ತೋರಿಸ್ತೀನಿ ಈಗ. ಎಷ್ಟು ವಿಶೇಷವಾಗಿದೆ ನೋಡಿ, ಜರಿ ಡಿಸೈನ್ನ ಗಮನಿಸಿ. ಈ ಭಾಗ ಕಾರ್ಡ್ನ ಬುಗಡಿ ಭಾಗ ಆಗಿರುತ್ತೆ. ಇದು ಪಲ್ಲು ಮೈದಾನ ಆಗಿರುತ್ತೆ. ಇದು ಈ ಪರ್ಪಲ್ಗೆ ನಿಮಗೆ ಕಾಂಬಿನೇಷನ್ ಅಂತೂ ತುಂಬಾ ವಿಶೇಷವಾಗಿದೆ. ಬ್ಲೌಸು ಬಾಟಲ್ ಗ್ರೀನ್ ಬ್ಲೌಸ್ ಇರುತ್ತೆ. ಸೀರೆಯ ಕೆಳಭಾಗದ ಅಂಚು ಸ್ವಲ್ಪ ದೊಡ್ಡದಾಗಿದೆ. ಇದು ಮೇಲ್ಭಾಗದ್ದು ಸ್ವಲ್ಪ ಕಡಿಮೆ ಕೊಟ್ಟಿರ್ತೀನಿ. ಇದು ಸೀರೆಯ ಮುಂಭಾಗ ಆಗಿರುತ್ತೆ. ನಿಮಗೆ ಹಾಗೆ ಹಿಂದ್ಗಡೆ ಟರ್ನ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಇದೆಲ್ಲ ತಿರುಗಿರೋ ಬುಟ್ಟ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇದೆಲ್ಲ ಕೈಯಲ್ಲಿ ತಿರ್ಸಿರುವಂಥ ಬುಟ್ಟಗಳಿದೆಲ್ಲ ಎಷ್ಟು ಕ್ಲಿಯಾರಿಟಿ ಇರುತ್ತೆ ನೀವು ಗಮನಿಸ್ಬೋದು. ಇದು ಸೀರೆ ಹಿಂಭಾಗದ ಬಾರ್ಡರ್. ಇದು ಎಲ್ಲ ಲಾಕ್ ಆಗಿರುತ್ತೆ, ಅಂದರೆ ಇಂಟರ್ ಲಾಕ್ ಆಗಿರುತ್ತೆ. ನೀವು ಯಾವುದೇ ರೀತಿಯ ಬ್ಯಾಂಗಲ್ಸ್ಗಾಗಲಿ ನಿಮಗೆ ಸಿಗಾಕೊಳ್ಳೋದಿಲ್ಲ. ಡಿಫ್ರೆನ್ಸ್ ನೋಡಿ, ಹಿಂಭಾಗಕ್ಕೂ ಮುಂಭಾಗಕ್ಕೂ ನೋಡಿ. ಹತ್ರದಿಂದ ತೋರಿಸ್ತೀನಿ. ಸೀರೆಗೆ ಉಪಯೋಗಿಸಿರ್ತಕ್ಕಂಥ ಜರಿ ಮತ್ತು ರೇಷ್ಮೆನ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ, ಅಪ್ಪಟ ರೇಷ್ಮೆ. ಒಂದು ನೇಕಾರನ ಕಷ್ಟ ಎಷ್ಟಿರುತ್ತೆ ಅಂದರೆ ನಿಮ್ಗೆ ಹೇಳಿದೆ. ಸತತವಾಗಿ 5 ದಿನಗಳ ಕಾಲ ಒಂದು ಸೀರೆ ಹೊರಗಡೆ ಬರಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ದಯವಿಟ್ಟು ನಿಮಗೆ ಮದುವೆಗೆ ಜವಳಿ
ಅಂದರೆ ರೇಷ್ಮೆ ಸೀರೆಗಳೇನಾದ್ರು ಬೇಕಾದರೆ, ಜವಳಿ ಪರ್ಚೇಸ್ ಪ್ರೋಗ್ರಾಮ್ ಏನಾದರೂ ಇದ್ದರೆ ದಯವಿಟ್ಟು ನಮ್ಮಂಥ ನೇಕಾರರ ಹತ್ರ ನೇರವಾಗಿ ಇಂಥ ಕಡೆ ಬಂದು ಖರೀದಿಯನ್ನು ಮಾಡಿದ್ರೆ ನೇಕಾರರ ಕುಟುಂಬ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ನೇಕಾರಿಕೆಯನ್ನು ನಂಬಿಕೊಂಡೇ ಸಾಕಷ್ಟು ಆ, ಕುಟುಂಬಗಳು ಇದೆ. ಸೊ ಇಂಥವರೆಲ್ಲ ಬದುಕಬೇಕು ಅಂತಂದರೆ ನೀವು ನಮ್ಮಂಥವ್ರ ಹತ್ರ ಬಂದು ನೇರವಾಗಿ ಸೀರೆ ತೆಗೆದುಕೊಂಡು ಹೋದರೆ ಏನಾಗುತ್ತೆ, ಸಾಕಷ್ಟು ಕುಟುಂಬಗಳಿಗೆ ನೀವು ಸಹ ಸಹಾಯನ ಮಾಡ್ದಂಗೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡ್ತಕ್ಕಂಥವ್ರು ಕೂಡ ಈ ರೀತಿಯ ಒಳ್ಳೊಳ್ಳೆ ಸೀರೆಗಳ ಅಪ್ಡೇಟ್ಸ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಹೊಸ ಹೊಸ ಡಿಸೈನ್ಸ್ಗಳೇನಾದರೂ ಬೇಕಂದರೆ ನೀವು ಕಾಮೆಂಟ್ಸಲ್ಲಿ ಚಾಟ್ ಮಾಡ್ಬೋದು. ಅದಕ್ಕೆ ನಾನು ಉತ್ತರ ಕೂಡ ನಿಮಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಮಗ್ಗದಿಂದ ಸೀರೆ ಹೊರಗಡೆ ಬಂದಮೇಲೆ ಬಿಸಿಲಲ್ಲಿ ಒಣಗಿಸ್ತಕ್ಕಂಥ ದೃಶ್ಯ. ಯಾಕೆ ಒಣಗಿಸ್ಬೇಕು ಅಂತಂದರೆ ಲೈಟಾಗಿ ಬಾರ್ಡರ್ಗೆ ಗಮ್ ಹಾಕಿರ್ತೀವಿ, ಆದ ಕಾರಣದಿಂದ ಇದನ್ನು ಒಣಗಿಸ್ಬೇಕಾಗತ್ತೆ.